ತುಂಬ ಚೆನ್ನಾಗೈತೆ. ಸಿನಿಮಾದಲ್ಲಿ ಪ್ರತಿಯೊಂದು ಕಾಮಿಡೀಸ್ಗಳು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಏನು ಬೇಕು ಆ ರೀತಿಯೇ ಪ್ರತಿಯೊಂದೂ ಬರ್ತಿರೋದು. ಮತ್ತು ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಮಾತ್ರ ಎಕ್ಸ್ಟ್ರಾಡಿನರಿಯಾಗಿ ಬಂದೈತೆ. ಎಕ್ಸ್ಪೆಷಲಿ ರೈನಿಂಗಲ್ಲಿ ಎಫೆಕ್ಟಲ್ಲಿ ನಾವು ಮಾಡಿರೋದು. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ಲು. ಲಾಸ್ಟ್ 10 ಮಿನಿಟ್ಸ್ ಏನೈತೆ ಸಿನಿಮಾ, ಸೊ ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ನೋಡಿ. ಈವನ್ ಇಂಟರ್ವಲ್ಲು ಇಕ್ಕಿರೋದು ಒಂದಕ್ಕೆ, ಪ್ರತಿಯೊಂದು ಒಬ್ಬರು ಲೈಫಲ್ಲೂ ಇಂಟರ್ವಲ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮಿಂದ ನೆಕ್ಸ್ಟು ಚೇಂಜ್ ಓವರ್ ಆಗಿರುತ್ತೆ. ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಇಂಟರ್ವ್ಯೂ. ಸೊ ಆ ಇಂಟರ್ವಲ್ನ ನಾವು ಇಲ್ಲಿ ಹೇಳಿದ್ದೀವಿ ಅಷ್ಟೇ, ಇನ್ನೇನೋ ನಂದಿಲ್ಲ. 2 ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿಂದನೂ ಅನ್ನೋದಕ್ಕಿಂತ ಸೊ ನನಗೆ PUC ಬಂದಾಗ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಸೊ ಡೈರೆಕ್ಟರ್ ಆಗಬೇಕು ಅಂತ PUCಲಿ ಅಂದ್ಕೊಂಡಿದ್ದು. ಆಫ್ಟರ್ 10 to 12 ಇಯರ್ಸ್ ಆಫ್ ಸ್ಟ್ರಗಲಿಂಗ್ ಮಾಡಿ IT ಫೀಲ್ಡಲ್ಲಿ ವರ್ಕ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದು ನಂತರ ಬ್ಯಾಕ್ ಹೋಗಿ IT ಇಂಡಸ್ಟ್ರಿಲಿ ವರ್ಕ್ ಮಾಡಿ ನಂತರ ಸಿನಿಮಾ ಇಂಡಸ್ಟ್ರಿಗೆ ಇವಾಗ ಬಂದಿದ್ದೀನಿ. ಸೊ ಅದ್ಭುತವಾದ ಸಿನಿಮಾ ತೆಗಿಲೇಬೇಕು. ಫಸ್ಟ್ ಸಿನಿಮಾ ಕೊಟ್ಟರೆ ಚೆನ್ನಾಗಿರೋ ಸಿನಿಮಾನೇ ಮಾಡಲೇಬೇಕು ಅನ್ನೋ ಒಂದೇ ಒಂದು ಕೊರತೆಗೋಸ್ಕರ ಕೊಡಲೇಬೇಕು ಅನ್ನೋದು ಒಂದೇ ಒಂದು ಇದಕ್ಕೋಸ್ಕರ ಆಲ್ಮೋಸ್ಟ್ 2 ಇಯರ್ಸಿಂದ ಇದಕ್ಕೆ ಕತೆ ಮತ್ತು ಡೈರೆಕ್ಷನ್ ವರ್ಕ್ ಮಾಡಿರೋದು. 2 ಇಯರ್ಸ್ ಆಫ್ ಎಫರ್ಟ್ಸ್ ನಮ್ಮ ಎಂಟೈರ್ ಟೀಮ್ ಮಾಡಿರೋದು. DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು. ಬಿಕಾಸ್ ಇದು 1 ವರ್ಷನ್ನು ಎಡಿಟಿಂಗ್ ಅಲ್ಲ, ಇದು ಆಲ್ಮೋಸ್ಟ್ 5 to 6 ವರ್ಷನ್ ಎಡಿಟಿಂಗ್ ಆಗೈತೆ. ಸೊ ಅದರಿಂದ ಫೈನಲ್ ಔಟ್ಪುಟ್ ತೆಗೆದಿರೋದು ಆಲ್ಮೋಸ್ಟ್. ಸರ್, ಇದು ಫಸ್ಟ್ ಪೋರ್ಷನ್ ಬಂದ್ಬಿಟ್ಟು ಶಿವಮೊಗ್ಗ ನಗರ. ಕೆಲವೊಂದು ಲೊಕೇಶನ್ಸು ಯೂನಿಕ್ ಲೊಕೇಶನ್ಸು ಇಲ್ಲಿವರೆಗೂ ಯಾರು ಶೂಟ್ ಮಾಡಿಲ್ಲ ಅಂಥ ಲೊಕೇಶನ್ ನಾವು ಹುಡುಕಿ ಮಾಡಿರೋದು. ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನ್ ಏನೈತೆ ಅದು ಇಲ್ಲಿವರೆಗೂ ಯಾರೂ ಮಾಡಿಲ್ಲದೆ ಹೋದಿದ್ದು ಒಂದು ದೇವಸ್ಥಾನ. ಅದು ಆ್ಯಕ್ಚುಲಿ ತುಂಬ ಹಳೆ ದೇವಸ್ಥಾನ. ಅಂದರೆ ಆಲ್ಮೋಸ್ಟು ಅದು ಕೆಲವೊಂದು ಈ ರೀಸೆಂಟಾಗಿ ಅದನ್ನು ಒಂದು ಮಠ ಅವರು ತೊಗೊಂಡವ್ರೆ. ಬಟ್ ಆಲ್ಮೋಸ್ಟ್ ತುಂಬ ಹಳೆಯ ದೇವಸ್ಥಾನದಲ್ಲಿ ಕ್ಲೈಮ್ಯಾಕ್ಸ್ ತೆಗೆದಿರೋದು. ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ದೇವಸ್ಥಾನ. ಅಂದರೆ ಪೂರ್ತಿ ಅದರಲ್ಲಿ ದೇವ್ರಿಗೂ ಇಲ್ಲ. ಇವಾಗ ಒಂದು ಲಿಂಗ ಏನೋ ಅದನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನು ಇದು ಮಾಡಿಕೊಂಡಿದ್ದಾರೆ. ಬಟ್ ಅದು ತುಂಬ ಚೆನ್ನಾಗೈತೆ. ಮತ್ತೀಗ ಅಲ್ಲಿ ಶಿವಮೊಗ್ಗದ ಇಲ್ಲಿವರೆಗೂ ಯಾರೂ ನೋಡದೇ ಇರೋವಂಥ ಶಿವಮೊಗ್ಗನ ಎಕ್ಸ್ಪ್ಲೋರ್ ಮಾಡಿ ಆಲ್ಮೋಸ್ಟ್ ಒಂದು 3 ಮಂತ್ಸು ಎಕ್ಸ್ಪ್ಲೋರಿಂಗೆಲ್ಲ ನಮ್ಮ ಟೈಮ್ ವೇಸ್ಟ್ ಆಗೈತೆ ಅಂತ ಹೇಳೋಕ್ಕಾಗಲ್ಲ. ನಾವು 3 ಮಂತ್ಸ್ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. DOP ಅವರು 1 ಮಂತ್ ಇದಕ್ಕೋಸ್ಕರ ಡೆಡಿಕೇಟಾಗಿ ಇಕ್ಕವ್ರೆ. ಸೊ ಅದು ಎಕ್ಸ್ಪ್ಲೋರಿಂಗು. ಮತ್ತು ಸೆಕೆಂಡ್ ಹಾಫ್ ಏನೈತೆ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂಥ ಸನ್ನಿವೇಶಗಳು ಇದರಲ್ಲಿ. ಸೊ ಬ್ಯಾಂಗ್ಳೂರು ಮತ್ತು ಶಿವಮೊಗ್ಗ 2 ಎಸ್ಪೆಷಲಿ ನಗರ ರೀಜನ್ ಏನೈತೆ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇಡೀ ಸಿನಿಮಾ ಪೂರ್ತಿ 3 ಜನನೂ ಇರ್ತಾರೆ ಸರ್. ಹೀರೋಯಿನ್ ಬಂದಾದ್ಮೇಲೆ ಮಾತ್ರ ಸಪ್ರೇಟ್ ಆಗೋದು ಬಿಟ್ಟರೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಫ್ರೆಂಡ್ಶಿಪ್ ಅನ್ನೋದೇನಿರುತ್ತೆ ಇಂಪಾರ್ಟೆನ್ಸು, ಫ್ರೆಂಡ್ಶಿಪ್ಪಲ್ಲಿರೋ ಇಂಪಾರ್ಟೆನ್ಸು. ಸೊ ಅದನ್ನು ಪೂರ್ತಿ ಟರ್ನ್ ಓವರಿಂಗ್ ತೊಗೊಂಡೋಗಿರೋ ಸಿನಿಮಾ. ಸೊ ಅದು ಕ್ಲೈಮ್ಯಾಕ್ಸ್ ನೋಡಿದ್ರೆ ಮಾತ್ರ ನಾನು ಹೇಳಿದ್ದೀನಿ 10 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಏನೈತೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಐತೆ. ಅದು ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ರೀಸನ್ ವೈ 3 ಫ್ರೆಂಡ್ಸ್ ಆರ್ ಇಂಪಾರ್ಟೆಂಟ್. 3 ದಿಕ್ಕುಗಳು ಹೇಗಿರುತ್ತೆ ಸೊ ಅದೇ ರೀತಿ 3 ಫ್ರೆಂಡ್ಸ್ ಇಂಪಾರ್ಟೆಂಟು ಸರ್ ಇದರಲ್ಲಿ.